ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಏನು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಬಾಳೆ ಹೂವಿನಿಂದ ಒಂದು ವಡೆ ರೆಸಿಪಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಕಡಲೆಬೇಳೆನ ಒಂದು 2 ಅವರ್ ಮುಂಚೆನೇ ನೆನೆಸಿಕೊಂಡಿದ್ದೀನಿ. ಒಂದು ಬಾಳೆ ಹೂವು, ಒಂದು ಕಪ್ಪಷ್ಟು ಪುದೀನ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು, ಮಸಾಲೆಗೆ 10 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿ, 6 ಲವಂಗ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು, 1 ಇಂಚಷ್ಟು ಚಕ್ಕೆ. ಈಗ ಮೊದಲಿಗೆ ನಾವಿಲ್ಲಿ ಒಂದು ಜಾರಲ್ಲಿ ನಾವು ತೆಟ್ಟಿರೋಂಥ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸೋಂಪು ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಳ್ಳೋಣ. ಈಗ ಮಸಾಲ ಒಂದು ಸ್ವಲ್ಪ ಹಿಂಗಾದ್ಮೇಲೆ ಅದರಲ್ಲೇ ಬೇಳೆ ಹಾಕ್ಕೊಡೋಣ. ನೀರು ಹಾಕೋಕ್ಕೆ ಹೋಗಬೇಡಿ, ಹಂಗೆ ರುಬ್ಕೊಳ್ಳಿ ಒಂದು ಸ್ವಲ್ಪ ತರ್ತರಿಯಾಗಿ. ನೋಡಿ, ತುಂಬ ನೈಸಾಗಿ ಬೇಡ, ಈ ಥರ ತರ್ತರಿಯಾಗಿದ್ದರೆ ಸಾಕು. ಇದೇ ಥರ ಎಲ್ಲ ಬೇಳೆನೂ ರುಬ್ಕೊಳ್ಳಿ. ಈಗ ನೋಡಿ, ನಾವು ರುಬ್ಬಿಕ್ಕಿರೋಂಥ ಬೇಳೆ ಜೊತೆಗೇ ನಾವು ಕಟ್ ಮಾಡಿಕ್ಕಿರೋಂಥ ಈರುಳ್ಳಿ, ಪುದೀನ, ಮತ್ತು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿರೋಂಥ ಬಾಳೆ ಹೂವು ಇದೆಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬರುತ್ತೆ ನೋಡಿ. ಈಗ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿಯಲ್ಲಿ ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ನೋಡಿ, ಈ ಥರ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರಕ್ಕೆ ರೌಂಡ್ ಮಾಡಿಕೊಂಡು ಅದನ್ನ ಈ ಥರ ತಟ್ಟಿ ಎಣ್ಣೆಯಲ್ಲಿ ಬಿಡಿ, ನಿಧಾನಕ್ಕೆ ಬಿಡಿ. ಎಲ್ಲ ಅದೇ ಥರ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಈ ಥರ ಒಂದು ಕಡೆ ಬೆಂದ ಮೇಲೆ ತಿರುಗಿಸ್ಕೊಳ್ಳಿ ಎಲ್ಲ. ನೋಡಿ, ಚೆನ್ನಾಗಿ ಈ ರೀತಿ ಕಲರ್ ಬಂದಮೇಲೆ ಎಲ್ಲ ತೆಗೆದುಬಿಡಿ. ಅಷ್ಟೇ ಫ್ರೆಂಡ್ಸ್, ಬಾಳೆ ಹೂವಿನ ವಡೆ ರೆಡಿಯಾಗಿದೆ. ನೀವು ಈ ರೆಸಿಪಿನ ತಪ್ಪದೇ ನಿಮ್ಮ ಮನೇಲಿ ಮಾಡಿ ನೋಡಿ. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.